ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ? ಹಲಸಿನ ಹಣ್ಣನ್ನು ಈಗ ನಾವು ತೆಗೆದಿಟ್ಕೊಂಡು ನೆಕ್ಸ್ಟ್ ಇಯರ್ವರೆಗೂ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಾವು ಚೆನ್ನಾಗಿ ಇಟ್ಕೊಳ್ಬೋದು. ಹಾಗಾಗಿ ಹೇಗೆ ಮಾಡೋದು ಏನು ಹೇಳೋದನ್ನು ನೋಡ್ತಾ ಹೋಗೋಣ ಅಲ್ವಾ? ಬನ್ನಿ. ಫಸ್ಟ್ ನೋಡಿ, ಒಂದು ಹಲಸಿನ ಹಣ್ಣನ್ನು ತೊಗೊಂಡು ಬಂದಿದ್ದೀವಿ. ಚೆನ್ನಾಗಿ ಮರದಲ್ಲೇ ಹಣ್ಣಾಗಿರುವಂಥ ಹಲಸಿನ ಹಣ್ಣು ಇದು. ಹಾಗೆ ನೋಡಿ, ಅತ್ತೆಯವರು ಈಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಲಸಿನ ಹಣ್ಣಿನ ತೊಳೆಗಳನ್ನೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಯೆಲ್ಲೋಯಿಶ್ ಆಗಿರುತ್ತೆ ಫ್ರೆಂಡ್ಸ್, ಕೆಲವೊಂದು ಹಲಸಿನ ಹಣ್ಣು ಒಂದು ಸ್ವಲ್ಪ ಈ ರೀತಿ ವೈಟಿಶ್ ಆಗಿರುತ್ತೆ. ಬಟ್ ಚೆನ್ನಾಗಿ ಸ್ವೀಟ್ ಆಗಿರುವಂತಹ ಹಲಸಿನ ಹಣ್ಣನ್ನು ತೊಗೊಳ್ಳಿ. ಮತ್ತು ಹಲಸಿನ ಹಣ್ಣು ಕೆಟ್ಟಿರಬಾರ್ದು. ಇದೊಂದು ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅದು ಏನಾದರೂ ಒಂದು ಸ್ವಲ್ಪ ಕೆಟ್ಟಿತ್ತು ಅಂತಾದರೆ ನಾವು ಈ ಸೈಡ್ನಲ್ಲಿ ಅಷ್ಟೇ ಮಾಡ್ತೀವಿ ಅಂತೆಲ್ಲ ಮಾಡಿದರೆ ಅದು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಚೆನ್ನಾಗಿ ಇರುವಂತಹ ಹಲಸಿನ ಹಣ್ಣನ್ನು ತೊಗೊಳ್ಳಿ. ಹಾಗೆ ಈಗ ನೋಡಿ, ಅತ್ತೆಯವರು ಅದನ್ನೆಲ್ಲ ಬಿಡಿಸ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದಾರೆ. ಹಾಗೆ ಇದನ್ನು ಒಂದು ಡಬ್ಬಿಗೆ ಈಗ ನಾವು ಹಾಕಿಟ್ಕೊಂಡಿದ್ದೀವಿ. ಇದು ಮೊದಲು ಬಿಡಿಸಿರುವಂತಹ ಹಲಸಿನ ಹಣ್ಣು. ಅದು ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ, ಇದು ಒಂದು ಸ್ವಲ್ಪ ವೈಟಿಶ್ ಆಗಿದೆ. ಏನೂ ಪರವಾಗಿಲ್ಲ, ಎರಡು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ನೋಡಿ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ ಏನಂದರೆ ಫ್ರೆಂಡ್ಸ್, ನೀವು ಒದ್ದೆ ಕೈಯಲ್ಲೆಲ್ಲ ಮುಟ್ಟಬಾರ್ದು. ಯಾಕಂದರೆ ಕೈ ಒದ್ದೆ ಇದ್ದರೆ ಹಲಸಿನ ಹಣ್ಣು ಬೇಗ ಹಾಳಾಗಿಬಿಡುತ್ತೆ ನಾವು ಸ್ಟೋರ್ ಮಾಡಿದಾಗ. ಮತ್ತು ಮಿಕ್ಸಿ ಜಾರು ಅಷ್ಟೇ ಫುಲ್ ಅದನ್ನು ಡ್ರೈ ಮಾಡಿ ಇಟ್ಕೊಂಡು ಯೂಸ್ ಮಾಡಬೇಕು. ಈಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಒಂದು ಡ್ರೈ ಆಗಿರುವಂತಹ ಬಾಣಲೆಗೆ ರುಬ್ಬಿಟ್ಕೊಂಡಿರೋಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ನಾನು ಹಲಸಿನ ಹಣ್ಣಿನಿಂದ ಮಾಡುವಂತಹ ಬೇರೆ ಬೇರೆ ರೆಸಿಪಿಗಳನ್ನು, ಹಲಸಿನ ಹಣ್ಣಿನ ತೆಳ್ಳೆವು, ಹಲಸಿನ ಹಣ್ಣಿನ ದೋಸೆ, ಹೋಳಿಗೆ, ಕೇಸರಿ ಬಾತು ಎಲ್ಲದನ್ನೂ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ಎಲ್ಲ ಬ್ಯಾಚನ್ನು ರುಬ್ಬಿ ಈಗ ನಾನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಟಿಪ್ ಏನಂದರೆ, ಒಂದು ಸ್ವಲ್ಪ ದಪ್ಪ ಇರುವಂತಹ ಕಡಾಯಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಈಗ ನೋಡಿ, ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ ಏನಂದರೆ ಫ್ರೆಂಡ್ಸ್, ನೀವು ಬೆಲ್ಲನ ಹಾಕ್ಕೊಳ್ಳೋದು, ಅದು ಏನು ಪಲ್ಪ್ ಇದೆ ಅಲ್ವಾ, ಅದು ಫುಲ್ ಸ್ವೀಟಾಗಿ ಇರಬೇಕು. ನೀವು ಸ್ವೀಟನ್ನು ಬೆಲ್ಲನ ಕಡಿಮೆ ಹಾಕ್ಕೊಂಡ್ರಿ ಅಂತಾದರೆ ತುಂಬ ದಿನಗಳವರೆಗೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಚೆನ್ನಾಗಿ ಅದು ಸ್ವೀಟಾಗಿ ಮಾಡಿಕೊಂಡ್ರೆ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೌಟ್ ಯೂಸ್ ಮಾಡುವಾಗ ಕೂಡ ಒಂದು ಸರಿ ಚೆನ್ನಾಗಿ ಒರೆಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟೋನ್ ಮಾಡಿಬಿಟ್ಟು ಈ ಕಡಾಯಿನ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋಗಬೇಕು. ಹೈ ಫ್ಲೇಮನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಇದನ್ನು ನಾವು ಜಾಸ್ತಿ ಹೊತ್ತು ಕುದಿಸ್ದಾಗಲೇ ಅದನ್ನು ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಈ ರೀತಿ ಮಗಚ್ತಾ ಇರಬೇಕು. ಮಧ್ಯ ಮಧ್ಯ ನೀವು ಒಂದು ಸಾರಿ ಕೈ ಬಿಟ್ಕೊಂಡ್ರೂ ಪುನಃ ಮಗಚ್ತಾ ಹೋಗಬೇಕು. ಆಮೇಲೆ ಈಗ ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಬಾಳಕೆ ಬರುತ್ತೆ. ಮತ್ತು ನೋಡಿ, ಕಲರು ಎಷ್ಟು ಚೇಂಜ್ ಆಗ್ತಾ ಇದೆ ಅಲ್ವಾ. ನಾವು ಅದನ್ನು ಬಾಯ್ಲ್ ಮಾಡ್ತಾ ಹೋದಂಗೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮತ್ತು ಚೆನ್ನಾಗಿ ಈ ರೀತಿ ಕುದಿಬೇಕು ಅದು. ಮತ್ತು ಕ್ವಾಂಟಿಟಿಯಲ್ಲಿ ಕೂಡ ನೋಡಿ, ಮೊದಲು ಫುಲ್ ಇತ್ತಲ್ವ, ಈಗ ನೋಡಿ ಮುಕ್ಕಾಲಾಗಿದೆ. ಇದೇ ರೀತಿ ಅದು ನೀವು ಬಾಯ್ಲ್ ಮಾಡ್ತಾ ಒಂದು ಸ್ವಲ್ಪ ಗಟ್ಟಿಯಾಗಿ ಕ್ವಾಂಟಿಟಿಯಲ್ಲಿ ಕಮ್ಮಿ ಆದಾಗ ಇದರ ಹದ ಸಾಕಾಗುತ್ತೆ. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಬೇಕು. ನಾನು ರಾತ್ರಿ ಈ ರೀತಿ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಇದು ಫುಲ್ ತಣ್ಣಗಾಗಿರುತ್ತೆ ಅಲ್ವಾ, ಆ ಟೈಮ್ನಲ್ಲಿ ಇದನ್ನು ನಾವು ಸ್ಟೋರ್ ಮಾಡುವಂತಹ ಡಬ್ಬಿಗೆ ಹಾಕ್ಕೊಳ್ಬೇಕು. ಪುನಃ ಇನ್ನೊಂದು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಬಂದಿರುತ್ತೆ ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ. ಇದರಿಂದ ಕೂಡ ನೀವು ಹಲಸಿನ ಹಣ್ಣಿನ ದೋಸೆನ ಮಾಡ್ಬೋದು, ತೆಳ್ಳೆವು ಮಾಡ್ಬೋದು, ಮತ್ತು ಹಲಸಿನ ಹಣ್ಣಿಂದ ಬರ್ಫಿನ ಮಾಡ್ಕೊಳ್ಬೋದು. ಮತ್ತು ಹಲಸಿನ ಹಣ್ಣಿನಿಂದ ಇನ್ನೇನೇ ಬೇಕಿದ್ದರೂ ಕಡುಬು ಕೂಡ ಮಾಡ್ಬೋದು. ಈ ರೀತಿ ನೀವು ಮಾಡಿಟ್ಕೊಂಡ್ರೆ 1 ವರ್ಷದವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಫ್ರೀಜರ್ನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದಿಷ್ಟು ಟಿಪ್ಗಳನ್ನು ನೀವು ನೀಟಾಗಿ ಫಾಲೋ ಮಾಡಿದ್ರಿ ಅಂತಾದರೆ ಹಲಸಿನ ಹಣ್ಣಿನ ಪಲ್ಪನ್ನು 1 ವರ್ಷದವರೆಗೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.